ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಟೇಬಲ್ ಲ್ಯಾಂಪ್ ಬಗ್ಗೆ ಮಾತಾಡೋಣ. ನಾನು ಇದನ್ನು ರೀಸೆಂಟಾಗಿ ಪರ್ಚೇಸ್ ಮಾಡಿದೆ ಅಮೆಝಾನಲ್ಲಿ. ನನಗೆ ಅರೌಂಡ್ 1000 ರುಪೀಸ್ ಬಿತ್ತು ಇದು. ಇದರಲ್ಲಿ ಈ ರೀತಿ ಟೇಬಲ್ ಲ್ಯಾಂಪ್ಸ್ ಬರುತ್ತೆ. ಇದು ನೀವು ನೋಡ್ತಿರ್ಬೋದು ಇಲ್ಲಿ. ಲೈಕ್ ಇದು ಟೇಬಲ್ ಲ್ಯಾಂಪು ಕಂಪ್ಲೀಟ್ LED ಲ್ಯಾಂಪ್ ಆಗಿದೆ. ಆಮೇಲೆ ಇದು ನೀವು ಡೈರೆಕ್ಟಾಗಿ ಟೇಬಲ್ಗೆ ಫಿಕ್ಸ್ ಮಾಡ್ಬೋದು. ನೀವು ಟೇಬಲ್ ಮೇಲೆ ಇಡಬೇಕು ಅಂತಿಲ್ಲ. ಎಡ್ಜಲ್ಲಿ ನೀವು ಎಲ್ಲಾದರೂ ನಿಮ್ಗೆ ಅನುಕೂಲ ಇದ್ದ ಕಡೆಗೆ ನೀವು ಡೈರೆಕ್ಟಾಗಿ ಫಿಕ್ಸ್ ಮಾಡ್ಬೋದು ಇದನ್ನು. ಇದರಲ್ಲಿ ಡಿಫ್ರೆಂಟ್ ಲೈಟ್ ಮೋಡ್ಸ್ ಬರುತ್ತೆ. ನೀವು ಬೇಕಿದ್ದಂಗೆ ನೀವು ಸೆಟ್ ಮಾಡ್ಕೋಬೋದು. ಲೈಕ್ 40, 60, 80, 100 ಅಂತ ಹೇಳಿ. ಆಮೇಲೆ ಅದೇ ಇಲ್ಲಿ ತೋರಿಸಿದೆ ನೋಡಿ, ಇಲ್ಲಿ ಬ್ರೈಟ್ನೆಸ್ಸು ನೀವು ಸೆಟ್ ಮಾಡ್ಕೋಬೋದು ಅಂತ. ಅದು ಯಾವ ರೀತಿ ಬರುತ್ತೆ ತೋರಿಸ್ತೀನಿ ನಿಮಗೆ. ಇದು ಲೈಟ್ ಈ ರೀತಿ ಬರುತ್ತೆ. ಇದು ಲೈಟು LED ಲೈಟು. ಇದರಲ್ಲಿ 80 LEDs ಫಿಕ್ಸ್ ಮಾಡಿದ್ದಾರೆ. ಇದು ಕಂಪ್ಲೀಟ್ ಸ್ಟ್ರಿಪ್ ಈ ರೀತಿ ಇದೆ. ಇದು ನೀವು 360 ಡಿಗ್ರಿ ತಿರುಗಿಸ್ಬೋದು ಇದನ್ನು. ಆಮೇಲೆ ಲೈಕ್ ಇದು ಕಂಪ್ಲೀಟ್ ಅಲ್ಯೂಮಿನಿಯಂ ಬಿಲ್ಡ್ ಆಗಿರೋದ್ರಿಂದ ಲೈಟ್ ವೇಟ್ ಆಗಿದೆ ಇದು. ಇದರಲ್ಲಿ ನಿಮಗೆ ಈ ರೀತಿ ಮೋಡ್ ಸೆಟ್ ಮಾಡೋದಕ್ಕೆ ಬಟನ್ಸ್ ಇದ್ದಾವೆ. ಹೇಳಿದ್ನಲ್ಲ ಆಗಲೇ LED ಬ್ರೈಟ್ನೆಸ್ ನೀವು ಸೆಟ್ ಮಾಡ್ಬೋದು ಅಂತ. ಅಪ್ ಡೌನು, ಆಮೇಲೆ ಮೋಡ್ ಸೆಟ್ ಮಾಡೋದು, ಆಮೇಲೆ ರೀಸೆಟ್ ಮಾಡೋದು. ಆಮೇಲೆ ಲೈಕ್ ಇದು ಪವರ್ ಬಟನ್ ಕೊಟ್ಟಿದ್ದಾರೆ. ಇದು USB ಕನೆಕ್ಟರ್ ಇದೆ. ಇದು 5 ವೋಲ್ಟ್ಸ್ವರೆಗೂ ಸಪೋರ್ಟ್ ಮಾಡುತ್ತೆ. 5 ವೋಲ್ಟ್ಸ್ ಅಂದರೆ ನೀವು ಡೈರೆಕ್ಟಾಗಿ ನಿಮ್ಮ ಡೆಸ್ಕ್ಟಾಪಿಗೆ ಕನೆಕ್ಟ್ ಮಾಡ್ಬೋದು, ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ಬೋದು. ಇವನ್ ಮಾನಿಟ್ರ್ ಇದೆ, ಮಾನಿಟ್ರಿಗೂ ಡೈರೆಕ್ಟಾಗಿ ಕನೆಕ್ಟ್ ಮಾಡಿ ನೀವು ಯೂಸ್ ಮಾಡ್ಕೋಬೋದು ಇದನ್ನು. ಆಮೇಲೆ ಸ್ಟ್ಯಾಂಡ್ ಅಂತ ಬಂದಾಗ ಈ ರೀತಿ ಸ್ಟ್ಯಾಂಡ್ ಬರುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ. ಈಗ ನೋಡಿ, ಈ ಸ್ಟ್ಯಾಂಡನ್ನ ನಾನು ಈ ಕಾರ್ನರಲ್ಲಿ ಕೂಡಿಸ್ತಾ ಇದ್ದೀನಿ. ಈ ರೀತಿ ಫಿಕ್ಸ್ ಆಗುತ್ತೆ. ಇದು ಒಂದು ಕಡೆಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಕೂತ್ಮೇಲೆ ಈ ಲೈಟ್ದು ಈ ಎಣ್ಣೆ ಇಲ್ಲಿ ನೀವು ಕೂಡಿಸ್ಕೋಬೇಕು. ಕೂಡಿಸಿ ಇದನ್ನು ಟೈಟ್ ಮಾಡಬೇಕು. ಇಲ್ಲಿ ಟೈಟ್ ಮಾಡಿದ ತಕ್ಷಣ ಕೂತ್ಕೊಂಡ್ಬಿಡುತ್ತೆ ಗಟ್ಟಿಯಾಗಿ. ಆಮೇಲೆ ಈ ಲೈಟ್ನ ನೀವು ಈ ರೀತಿ ಎಕ್ಸ್ಟೆಂಡ್ ಮಾಡ್ಬೋದು. ಈ ರೀತಿ ಓಪನ್ ಆಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಇದು ಕೇಬಲ್ಲು 1.5 ಮೀಟರ್ಸ್ವರೆಗೂ ಬರುತ್ತೆ. ಇದು ಕಂಪ್ಲೀಟ್ ಕೇಬಲ್ಲು. ಇದರಲ್ಲಿ ಈ ರೀತಿ ಮೋಡ್ಸ್ ಇದ್ದಾವೆ. ಇಲ್ಲಿ ಬ್ರೈಟ್ನೆಸ್ ಜಾಸ್ತಿ ಮಾಡೋದು, ಕಡಿಮೆ ಮಾಡೋದು, ಅಪ್ ಡೌನ್ ಇದೆ. ಆಮೇಲೆ ರೀಸೆಟ್ಟು, ಆಮೇಲೆ ಪವರ್ ಬಟನ್ ಇದೆ ಆನ್ ಆಫ್ ಮಾಡೋದಕ್ಕೆ. ಡೈರೆಕ್ಟಾಗಿ ನೀವು ಇದನ್ನು ಅಡಾಪ್ಟ್ರಿಗಾದರೂ ಡೈರೆಕ್ಟಾಗಿ 5 ವೋಲ್ಟ್ ಸಪೋರ್ಟ್ ಮಾಡೋದನ್ನು ಕನೆಕ್ಟ್ ಮಾಡ್ಕೋಬೋದು. ಇಲ್ಲ ಲ್ಯಾಪ್ಟಾಪಿಗೆ, ಮಾನಿಟ್ರಿಗೆ, ಈವನ್ ಫಾರ್ ಯುವರ್ CPU ಆಲ್ಸೋ ಯು ಕ್ಯಾನ್ ಡೈರೆಕ್ಟ್ಲಿ ಕನೆಕ್ಟ್ ದಿಸ್. ಈಗ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದು USB ನಾನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಕನೆಕ್ಟ್ ಮಾಡಿದೆ ನೋಡಿ, ಆನ್ ಆಯ್ತು ಲೈಟು ನೋಡಿ. ಇದು 360 ಡಿಗ್ರಿವರೆಗೂ ನೀವು ತಿರುಗಿಸ್ಬೋದು ಇದನ್ನು. ಅದೇ ಥರ ಈ ಸ್ಟ್ಯಾಂಡನ್ನ ನೀವು ಮೂವ್ ಮಾಡ್ಬೋದು. ನಿಮ್ಗೆ ಯಾವ ಕಡೆ ಬೇಕೋ ಆ ಕಡೆ ಮೂವ್ ಮಾಡ್ಕೋಬೋದು. ಇಲ್ಲಿ 2 ಜಾಯಿಂಟ್ಸ್ ಕೊಟ್ಟಿದ್ದಾರೆ. ಒಂದು ಎಲ್ಲಿ ಬರುತ್ತೆ, ಒಂದು ಸ್ಪ್ರಿಂಗ್ಸ್ ಇದೆ ಇಲ್ಲಿ. ಆಮೇಲೆ ಇನ್ನೊಂದು ಈ ಕಡೆ ಒಂದು ಸ್ಪ್ರಿಂಗ್ ಇದೆ. ಇದು ಜಾಯಿಂಟ್ ಇದೆ. 2 ಜಾಯಿಂಟ್ ಇದ್ದಾವೆ ಇದರಲ್ಲಿ. ಈ ರೀತಿ ಇದು ಕಂಪ್ಲೀಟ್ ಲೈಟ್ ಬರುತ್ತೆ. ಇದು ನೀವು ಡಿಫ್ರೆಂಟ್ ಆ್ಯಂಗಲಲ್ಲಿ ಸೆಟ್ ಮಾಡ್ಕೋಬೋದು. ನೋಡಿ, ಕಂಪ್ಲೀಟ್ ಲ್ಯಾಪ್ಟಾಪ್ ಮೇಲೆ ಬೀಳ್ತಾ ಇದೆ, ಸ್ಕ್ರೀನ್ ಮೇಲೇ. ನಿಮ್ಗೆ ಹೆಂಗೆ ಬೇಕೋ ಅದೇ ಥರ ಮಾಡ್ಕೋಬೋದು. ಈಗ ನಾನು ಮೋಡ್ಸ್ ತೋರಿಸ್ತೇನೆ ನೋಡಿ. ಈಗ ಜಾಸ್ತಿ ಮಾಡ್ತಾಯಿದ್ದೀನಿ. ಇದು ಆಲ್ರೆಡಿ ಜಾಸ್ತಿ ಆಗಿದೆ, ಹೈಯಲ್ಲಿದೆ. ಲೋ ಮಾಡ್ದಂಗೆ ಲೈಟ್ನು ಲೋ ಆಗ್ತಾಯಿದೆ ಬ್ರೈಟ್ನೆಸ್ಸು. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಸೆಟ್ ಮಾಡ್ಕೋಬೋದು. ಈಗ ಡಿಫ್ರೆಂಟ್ ಮೋಡ್ಸ್ ಇದೆ. ಇದು ಮಿಡಲ್ ಬಟನ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಮೋಡ್ಸ್ ಬರುತ್ತೆ ಡಿಫ್ರೆಂಟ್ದು. ನೋಡಿ, ಬ್ಲೂ ಕಲರ್ ಆಯಿತು, ಲೈಟ್ ಚೇಂಜ್ ಆಗ್ತಿದೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸೆಟ್ ಮಾಡ್ಕೋಬೋದು. ಇದರಲ್ಲಿ ಮತ್ತೆ ಬ್ರೈಟ್ನೆಸ್ ಜಾಸ್ತಿ ಮಾಡ್ಕೋಬೋದು, ಅಪ್ ಆ್ಯಂಡ್ ಡೌನು. ಈಗ ನೋಡಿ, ಈಗ ಬೇರೆ ಲೈಟ್ ಬಂತು, ಅದರಲ್ಲೂ ಬ್ರೈಟ್ನೆಸ್ಸು ಸೆಟ್ ಮಾಡ್ಕೋಬೋದು ನಿಮ್ಗೆ ಹೆಂಗೆ ಬೇಕೋ ಹಾಗೆ. ಡಿಫ್ರೆಂಟ್ ಲೈಟ್ ಮೋಡ್ಸ್ ಬರುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ಯಾವುದೇ ರೀತಿ ಯೂಸ್ ಮಾಡ್ಕೋಬೋದು. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.